ಹೆಲೋ ಎವ್ರಿವನ್, ದಿಸ್ ಈಸ್ ವೆಡ್ನೆಸ್ಡೇಸ್ ಈವ್ನಿಂಗ್ ಬ್ಲಾಗ್. ಆ್ಯಸ್ ಯೂಶ್ವಲ್ ನಾನು ಪಾಪನ ಕರ್ಕೊಂಡು ಈವ್ನಿಂಗ್ ವಾಕ್ಗೆ ಹೋಗ್ತೀನಿ. ವಾಕಿಗೆ ಹೋಗಿ ಬಂದಮೇಲೆ ಒಂದು ಲೋಟ ಹಾಲು ಮತ್ತು 2 ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಹೇಳೋದಕ್ಕಿಂತ ಬಯೋಟೀನ್ ಲಡ್ಡು ಅಂತ ಹೇಳ್ಬೋದು. ಬಯೋಟೀನ್ ಅಂದರೆ ಇಟ್ ಈಸ್ ಅ ವಿಟಮಿನ್, ನಮ್ಮ ಸ್ಕಿನ್ ಮತ್ತು ಹೇರ್ಗೆ ಬೇಕಾಗಿರುವಂಥ ಒಂದು ವಿಟಮಿನ್ ಅದು. ಸೊ ಆ ಲಡ್ಡುನ ನಾನು ಮಾಡಿಕೊಂಡು ಆಗಾಗ ತಿಂತಾ ಇರ್ತೀನಿ. ಒಂದೊಂದು ಸಾರಿ ಸ್ಕಿಪ್ ಮಾಡ್ತೀನಿ, ಏನೂ ತೊಂದರೆ ಇದಿಲ್ಲ. ಆ ಸ್ಕಿಪ್ ಮಾಡಿದ ದಿನ ಹಾಗೆ ಡ್ರೈ ಫ್ರೂಟ್ಸ್ನ ಸೋಕ್ ಮಾಡಿಕೊಂಡು ತಿಂತಾ ಇರ್ತೀನಿ. ಈಗ ನಾನು ಈ ವಿಡಿಯೋದಲ್ಲಿ ಆ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದು ಮಾಡ್ತಾಯಿದ್ದೀನಿ. ನಾನು ಈ ಹಿಂದೆ ಸುಮಾರು ಲಾಂಗ್ ಅಂದರೆ ಒಂದು ದೊಡ್ಡ ಬ್ಯಾಚಲ್ಲಿ ನಾನು ಲಡ್ಡು ರೆಡಿ ಮಾಡಿಟ್ಕೊಂಡು ತಿಂತೀನಿ. ಇದನ್ನು ಸಣ್ಣ ಮಗು, ದೊಡ್ಡವರು, ಬಾಯ್ಸ್, ಗರ್ಲ್ಸ್ ಎಲ್ಲರೂ ತಿನ್ಬೋದು. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಹೇಳೋದ್ರ ಜೊತೆಯಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದ್ದರೆ ನಿಮಗೆ ಇನ್ನೂ ನೋಡೋಕ್ಕೆ ಸುಲಭ ಆಗುತ್ತೆ. ಹಾಗೆ ಇದಕ್ಕೆ ಬೇಕಾಗಿರೋದು ಗೋಡಂಬಿ, ಬಾದಾಮಿ ಎಲ್ಲದನ್ನು 3-5 ನಿಮಿಷ ಅಂತೂ ನಾವು ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಿಮಗೆ ಗೊತ್ತಾಗತ್ತಲ್ವ ರೋಸ್ಟ್ ಮಾಡ್ಕೊಳ್ಳೋದು ಎಷ್ಟು ಹೇಗೆ ಅಂತ ಅಂದು. ಸ್ವೀಟ್ಗೆ ಬೆಲ್ಲ 1.5 ಕಪ್ಪು ಮತ್ತು ಉತ್ತುತ್ತಿ 1 ಕಪ್ ಮತ್ತು ಶೇಂಗಾ ಬೀಜ 1 ಕಪ್. ಇನ್ನು ಮಿಕ್ಕಿದ್ದೆಲ್ಲ ಹಾಫ್ ಕಪ್ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ವಾಲ್ನಟ್ ಅದು 1/4 ಕಪ್. ಅದಾದಮೇಲೆ ಸೀಡ್ಸ್ಗಳು, ಈಗ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಸೆಸಮಿ ಸೀಡ್ಸ್ ಅಂದರೆ ಬಿಳಿ ಎಳ್ಳು, ಅದೆಲ್ಲ ಹಾಫ್ ಕಪ್ ಹಾಕ್ಕೊಂಡಿದ್ದೀನಿ. ನಾನು ಈ ಕಪ್ ಮೆಷರ್ಮೆಂಟ್ ತೊಗೊಂಡಿದ್ದೀನಿ. ನೀವು ಹಾಗೆ ಕಪ್ ಮೆಷರ್ಮೆಂಟ್ ತೊಗೊಂಡ್ರೆ ತುಂಬ ಸುಲಭ ಆಗುತ್ತೆ ಇಂಗ್ರೀಡಿಯೆಂಟ್ಸ್ನ ನಾವು ರೆಡಿ ಮಾಡ್ಕೊಳ್ಳೋದು. ಜೊತೆಯಲ್ಲಿ ನಾನಿಲ್ಲಿ 1 ಕಪ್ ಓಟ್ಸ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. ವಿಡಿಯೋ ತುಂಬ ಸ್ಪೀಡ್ ಅನಿಸಿದ್ರೆ ನಾನು ಆ್ಯಕ್ಚುಯಲ್ ವಿಡಿಯೋದು ಲಿಂಕ್ ಹಾಕಿದ್ದೀನಿ, ಪ್ಲೀಸ್ ಅಲ್ಲಿ ಹೋಗಿ ಚೆಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸುಮಾರು ಹೆಲ್ದಿ ರೆಸಿಪಿನ ನೀವು ನೋಡ್ಬೋದು. ಹಾಗೆ 1 ಕಪ್ ಮಕಾನ ಸೀಡ್ಸ್ ಅಂದರೆ ಫಾಕ್ಸ್ ನಟ್ ಅಥವಾ ಕನ್ನಡದಲ್ಲಿ ತಾವರೆ ಹೂವಿನ ಬೀಜ ಅಂತ ಅಂತಾರೆ. ನಾನು ಈಗೀಗ ಅದನ್ನು ಯೂಸ್ ಮಾಡೋದು ಕಲಿತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು 3-5 ನಿಮಿಷ ನಾವು ಹಾಗೆ ಡ್ರೈ ಫ್ರೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಸೋಯಾಬೀನ್ ನಾನು ಅದನ್ನು ಮೆನ್ಷನ್ ಮಾಡಲಿಲ್ಲ. ಸೋಯಾಬೀನ್ ಚಂಕ್ಸ್ ಅಲ್ಲ, ಸೋಯಾಬೀನ್ ಕಾಳು ಬರುತ್ತೆ, ಅದನ್ನು 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಮಾತ್ರ ಒಂದು 7-8 ನಿಮಿಷ ಸ್ವಲ್ಪ ಲಾಂಗ್ ಪ್ರೊಸೆಸ್ಸಲ್ಲೇ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ 1 ಕಪ್ ಉದ್ದಿತ್ತೆ ಮತ್ತು 1.5 ಕಪ್ ಬೆಲ್ಲ, ಕಪ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ರೆ 1.5 ಕಪ್ ಬೆಲ್ಲ ಹಾಕ್ಕೊಂಡು ಈ ಸಮಯದಲ್ಲಿ ಉಂಡೆ ಕಟ್ಟೋ ಸಮಯದಲ್ಲಿ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಉಂಡೆ ಕಟ್ಕೋಬೋದು. ಇದು ತುಂಬಾ ಹೆಲ್ತಿಗೆ ಒಳ್ಳೆಯದು. ಆದಷ್ಟು ಬೇಗ ಟ್ರೈ ಮಾಡಿ. ಹಾಗೆ ಇದನ್ನು ತಿನ್ನೋದಕ್ಕೆ ರುಟೀನ್ ಕೂಡ ಮಾಡ್ಕೊಳ್ಳಿ.